ಇರಮ್ಮ ಯಾಕಮ್ಮ ಗಾಡಿ ಎತ್ತಿನಿರೋ ಅಲ್ಲಿ ಹಿಂದ್ಗಡೆ ಇಲ್ವಾ ಅಲ್ಲಿ ಜನ ಹಲೋ ಹಲೋ ಸರ್ ಕ್ವಾರ್ಟರ್ ಬುಕ್ ಮಾಡಿದಿರಲ್ಲ ಹೌದೌದೌದು ಒಂದು ಮಂಚ ಇತ್ತಪ್ಪ ನಮ್ದು ನಮ್ ಬಾಮ ಇದನ್ನ ಕೊಡ್ತಾ ಇದೀವಿ ನಾವು ಮನೆ ಬದಲಾಯಿಸಿದ್ವಿ ಆ ಮನೆ ಸಣ್ಣದು ಹಾಗೆ ಅವ್ನು ತಗೊಂಡೋಗ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿಟ್ ಕ್ಲಾಸ್. ಟೈಮು 6:47. ಬೆಳಗ್ಗೆ ಎಲ್ಗೋಯ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಎಂಟ್ರಿಂಗ್ ಅವರು ಫೋನ್ ಮಾಡಿದರು 6:25. ಇವಾಗ ರೆಡಿ ಆಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ಬೇಕು ಮಾರ್ಕೆಟ್ಗಂತೆ. ಮಾರ್ಕೆಟಿಂದ ಲೋಡು ನಾನು ತಗೋಗಿ ಹಾಕಿದ್ನಲ್ಲ KR ಮಾರ್ಕೆಟ್ ತರಕಾರಿ ಮಾರ್ಕೆಟಲ್ಲಿ, ಅಲ್ಲಿಂದ ಲೋಡಿಂಗ್ ಮಾಡ್ಕೊಂಡು ಎಲ್ಲಿಗೋಗ್ಬೇಕು ಗೊತ್ತಿಲ್ಲ. ಮೋಸ್ಟ್ಲಿ RR ನಗರ ಇರ್ಬೋದು. ನೋಡೋಣ ಹೋಗೋಣ ಎಲ್ಲಿಗಾದ್ರೇನು. ಬಾಡಿಗೆ ಹೋಗ್ಬೇಕು ಅಷ್ಟೇ. ಬೆಳಗ್ಗೆ ಹೋಗೋಣ. ಸದ್ಯಕ್ಕೆ ಹೋಯ್ತಾ ಅಂದ ವೇಲ್ ಎಲ್ಲರೂ ಒಂದು ಕಾಫಿ ಹಾಕ್ಕೊಂಡು ಹೋಗೋಣ ಬನ್ನಿ. ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವಾಗ ಟೈಮು 7:15 ಆಗಿದೆ. ಇವಾಗ ನಾಯಂಡಹಳ್ಳಿ ಹತ್ರ ಬಂದು ಒಂದು 10 ನಿಮಿಷ ಆಯಿತು. ಅವರು 8 ಗಂಟೆಗೆ ಬನ್ನಿ ಅಂತ ಫೋನ್ ಮಾಡಿದರು. ನಾನು ಅಲ್ಲಿಂದ ಹೊರಟಾಗಲೇ, ಅದಕ್ಕೆ ಇಲ್ಲೇ ನಾಯಂಡಹಳ್ಳಿ ಹತ್ರ ನಿಲ್ಸ್ಕೊಂಡಿದ್ದೀನಿ. ಬನ್ನಿ ಈಗ ಒಂದು ಟೀಗೆ ಕುಡ್ಕೊಬರೋಣ. ಇಲ್ಲೇ ಮೈಸೂರು ರೋಡ್ ಮೆಟ್ರೋ ಹತ್ರ ಇದ್ದೀನಿ. ಹೋಗ್ಬಿಟ್ಟು ಒಂದು ಟೀಗೆ ಕುಡ್ಕೊಂಡು ಒಂದು 8 ಗಂಟೆಗೆ ಬರೋಳವ್ರೆ. ಒಂದು 8 ಗಂಟೆ 8:15 ಹೋಗೋಣ. ಸುಮ್ಮನೆ ಅಲ್ಲಿ ಹೋದ್ರೆ ಗಾಡಿ ನಿಲ್ಸೋಕ್ಕೆ ಜಾಗ ಇರಲ್ಲ. ಮಾರ್ಕೆಟಲ್ಲಿ ಇದು ತರಕಾರಿ ಮಾರ್ಕೆಟಲ್ಲಿ ಎಲ್ಲ ಜನ ಜಾಸ್ತಿ ಇರ್ತಾರೆ. ಬನ್ನಿ ಇವಾಗ ಒಂದು ಟೀಗೆ ಕುಡ್ಕೊಬರೋಣ. ಸ್ನೇಹಿತರೆ ಇವಾಗ ಟೈಮು 7:40. ಫೋನ್ ಮಾಡಿದ್ರಿ ಇವಾಗ ಬಾ ಅಂತ. ಹೋಗ್ತಾ ಇದ್ದೀನಿ, ಇವಾಗ ಹೊರಟಿದ್ದೀನಿ. ಹೋಗೋಷ್ಟರಲ್ಲಿ 8 ಗಂಟೆ ಆಗುತ್ತೆ. ಹೋಗೋಣ ಬನ್ನಿ ಮಾರ್ಕೆಟ್ಗೆ. ಗೈಸ್ ಇವಾಗ ಮಾರ್ಕೆಟ್ ಫ್ಲೈಓವರ್ ಇಳಿತಾ ಇದ್ದೀನಿ. ಟೌನಲ್ಲ ಮಾರ್ಕೆಟ್ ಫ್ಲೈಓವರ್ ಇಳಿತಾ ಇದ್ದೀನಿ. ಈಗ ಲೆಫ್ಟಲ್ಲಿ ತರಕಾರಿ ಮಾರ್ಕೆಟ್ ಇದೆಯಲ್ಲ, ಅಲ್ಲೇ ಇರೋದು ಲೋಡಿಂಗು. ಅದೇ ಅವತ್ತು ಬಂದಿದ್ದಲ್ಲ ಮೊದಲೊಂದು ದಿನ ಅನ್ಲೋಡ್ಗೆ, ಅಲ್ಲೇ ಜಾಗನೇ. ಇಳಿದ್ಬಿಟ್ಟು ಹಂಗೆ ಲೆಫ್ಟ್ಗೆ ಔಟರ್ನ್ ಮಾಡ್ಬಿಡೋಣ ಉಲ್ಟಾ ರಾಂಗ್ ರೂಟಲ್ಲಿ. ಜನ ಜಾಸ್ತಿ ಇರೋಂದವ್ರೆ, ಗಾಡಿಗಳೆಲ್ಲ ಐತೆ, ಕಟ್ಟಿಂಗ್ ಗಾಡಿಗಳೆಲ್ಲ ಅವೆ. ನೋಡೋಣ ಬನ್ನಿ, ಟ್ರೈ ಮಾಡೋಣ. ಸಾಧನೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಅಣ್ಣ 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 ಓ ಭಯ ಕಳಿಸ್ತಾಣ ಇಲ್ಲ, ಇಲ್ಲಿ ಜಾಗ ಇಲ್ಲ ಯೂ ಟರ್ನ್ ಮಾಡೋಕ್ಕೆ. ಬೇಗ ಬರೋಳು, ಜಾಮ್ ಆಯ್ತದೆ. ಲೋಡಿಂಗ್ ಆಯ್ತಲ್ಲಿ ಒಂಚೂರು ಮುಂದೆ ಹಾಕೋಣ. ಗಾಡಿ ಒಂಚೂರು ಮುಂದಕ್ಕೆ ಹಾಕೋಣ. ಬಂದ ನೀನು ಪಾಟ್ ಕೊಡ್ಕೊಂಡು ಬಂತು ಬರ್ತಾನೆ ಇದ್ರೆ ಆ ಕಡೆ ಹೋಗಿ, ಆ ಕಡೆ ಹೋಗಿ.
ಇರಮ್ಮ ಯಾಕಮ್ಮ ಗಾಡಿ ಎತ್ತಿನಿರೋ ಅಲ್ಲಿ ಹಿಂದ್ಗಡೆ ಇಲ್ವಾ ಅಲ್ಲಿ ಜನ ಇನ್ನೊಂಚೂರು ಹಿಂದೆ ಬಾಣ ಹಿಂದೆ ಬಂದ್ಬಿಡು ಇನ್ನೊಂಚೂರು ಸಾಕು ಇಲ್ಲ ಹಿಂದೆ ಬಾ ಪೂರ ಇಲ್ಲ ಆಮೇಲೆ ಜಗಳ ಎಲ್ಲ ಆಡ್ತಾರಲ್ಲ ಅಂದ್ರೆ ಹಿಂದೆ ಬಂದ್ಬಿಡು ಮಾಡಿದ್ರು ನೀನು ಹೇಳ್ತೀನಿ ಚೆನ್ನಾಗಿ ಅಲ್ಲಿ ಗಂಟ ಇತ್ತಪ್ಪ ಅವನತ್ರಿ ಬಾ ಆತು ಸಾಯ್ತಾರೆ ಇಲ್ಲ ಅಂದ್ರೆ ಟೇಪ್ ಕೊಟ್ಟೋದ್ರ ಮಧ್ಯಾಹ್ನ ಗಂಟೆ ಬೇಜಂತಿರಲ್ಲ ಸಾಯಂಕಾಲ ಗಂಟೆ ಜನ ನೈಟ್ ಎಲ್ಲ ಇರ್ತಾರಂತಲ್ಲ 9 ಗಂಟೆ 10 ಗಂಟೆ ಹಂಗೆ ಮತ್ತೆ 3 ಗಂಟೆ 4 3 ಗಂಟೆಗೆಲ್ಲ ಬಂದ್ಬಿಡ್ತಾರ ಹಾಂ ಇದೇ ನಿದ್ದೆ ಮಾಡೋರ ಇಲ್ವಾ ಶಿಫ್ಟ್ ಲೆಕ್ಕಾದ್ರು ಅವ್ರಿಗೂ 8 ಅವರು ಹಾಂ 8 ಅವರ್ ಅಲ್ಲ ನಾಲ್ಕು ದಿನಕ್ಕೆ ಹೋಗ್ತಾರ ಅವಾಗ ಹೋಗ್ತಾರ ಮೇಲೆ ಅಕ್ಕ ಈ ಕಡೆ ಹೋಗ್ಬೇಕಾ ಮೇಲೆ ಹಸು ಆ ಕಡೆ ಹೋಗಂಗಿಲ್ವಾ ಯಾರು ಬೇಡ ಅಂತಾರಲ್ಲ ಹಿಂದೆ ಊಟ ಹೋಗೋದು ಚಾಮರಾಜಪೇಟೆ ಅಲ್ಲ ಆ ಫ್ಲೇವರ್ ಕೊಡ್ಬೇಕು ನಾವು ಮುಂದೆ ಹೋಗಿ ರಿಟರ್ನ್ ಮಾಡ್ಕೊಂಡು ಇಲ್ಲ ಎತ್ಬೋದಲ್ಲ ಅಂತ ಬಂದ್ರೆ ಅವನು ಹೋಗ್ಬೇಡ ಅಂತ ನಾವು ಅವನು ಇಲ್ಲಿ ಬಿಡಲ್ಲ ಅಲ್ಲಿ ಮುಂದೆ ಟೌನಲ್ಲಿ ಹೋಗಿ ರಿಟರ್ನ್ ಮಾಡ್ಕೊಬಂದು ಮೇಲೆ ಹತ್ಕೊಳ್ಳೋದು ಬೇಡ ಬಿಡಿ ಇಲ್ಲೇ ಅಮ್ಮ ಜಾಮೀನು ಇರಲ್ಲ ಅಲ್ಲಿ ಚರ್ಚ್ ಗಂಟೆ ಹೋದ್ರೆ ಸಾಕು ಅಲ್ಲಿಂದ ಹೊಟ್ಟೋಗ್ತೀವಿ ಹಾಂ ಏನು ಜಾಮೀನು ಇರಲ್ಲ ಕಣ ಅಲ್ಲೊಂದು ಎರಡು ಸಿಗ್ನಲ್ ಸಿಗ್ತವೆ ಇನ್ನು ರೋಡೇ ಖಾಲಿ ಮಾಡಿಲ್ವಲ್ಲಪ್ಪ ಇದ್ರಲ್ಲ ಆದ್ರೆ ಅವ್ನು ಹಾಕೊಂಡು ದೇವಡ ಪುಳಿಲ್ಲ ಅಂದ್ರೆ ನಮಗೆ ಬಿಗಲ್ಲ ಹೋಗ್ತದ ಏನಂತಾರ ದೇವಡಪ್ಪಯ್ಯ ಅಂದ್ರೆ ಸ್ನೇಹಿತರೆ ಅನ್ಲೋಡಿಂಗು ಮಾಡ್ತವ್ರಲ್ಲಿ ಹಿಂದೆಗಡೆ
ಬನ್ನಿ ಇಲ್ಲ ಒಂದು ಟೀ ಕುಡ್ಕೊಬರೋಣ ಅಂದೊಡಾಗ ಅಷ್ಟರಲ್ಲಿ ನಾಯಂಡಳ್ಳಿಲಿ ಒಂದು ಬಾಡಿಗೆ ಬೇರೆ ಐತೆ. ಪ್ಲೇವುಡ್ದು ಫೋನ್ ಮಾಡಿದ್ರು, ಒಂದು 20 ನಿಮಿಷ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ದೀನಿ. ಅನ್ಲೋಡ್ ಮಾಡ್ಕೋ ಅಷ್ಟಲಾಗುತ್ತೆ. ಅಷ್ಟೊತ್ಕೊಂಡು ಟೀ ಕುಡ್ಕೊಬರೋಣ ಬನ್ನಿ. ಟೀ ಅಂಗಡಿ ಓಪನ್ ಇಲ್ಲ ಗಾಯ್ಸ್. ಹಿಂದೆಗಡೆ ನೋಡಿ ಅಲ್ಲಿ ಕ್ಲೋಸ್ ಮಾಡೋರಲ್ಲ, ಅದೇ ಟೀ ಅಂಗಡಿ ಓಪನ್ ಇಲ್ಲ. ಇಲ್ಲೇ ಯಾವುದೋ ಅಕ್ಕಪಕ್ಕ ಯಾವುದಿಲ್ಲ. ವಾಪಸ್ ಹೋಗ್ತಾ ಇದೀನಿ ನಡ್ಕೊಂಡು, ಟೀನೂ ಕುಡ್ದಿಲ್ಲ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಅನ್ಲೋಡ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಇವಾಗ ನಾಯಂಡಹಳ್ಳಿಗೆ. ಫೋನ್ ಮಾಡಿದೆ ಬರಪ್ಪ ಅಂತಂದರು. ಬನ್ನಿ ಹೋಗೋಣ. ಇಲ್ಲೇ ಗಿರಿನಗರಕ್ಕೆ ಅಂತಿರೋದು ಅನ್ಲೋಡು. ಜಿಪ್ಪುಗಳು ಹೊಸವು. ಸ್ನೇಹಿತರೆ, ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ. ಫಸ್ಟ್ 2ನೇ ಆರ್ಡ್ರು 500 ರೂಪಾಯಿ ಕೊಟ್ಟವ್ರೆ. ಬೆಳಿಗ್ಗೆ ಹೋದದ್ದು 1000 ರೂಪಾಯಿ. 11 ಕಿಲೋಮೀಟ್ರನೇ ಇತ್ತದು. 1,500 ಆಗಿದೆ. ಇನ್ನೊಂದು ಅವ್ರದ್ದೇ ಸೆಂಟ್ರಿಂಗ್ ಅವ್ರ ಬಾಡಿಗೆ ಐತಂತೆ. ಸೆಂಟ್ರಿಂಗ್ ಅವ್ರ ಬಾಡಿಗೆ ಐತಂತೆ. ಹೋಗೋಣ. ಪಿಕಪ್ ಇರೋದು ಕುರುಬಳ್ಳಿ ಹತ್ರ 12 ಕಿಲೋಮೀಟ್ರ್ ಐತೆ. ಅಲ್ಲಿಂದ RR ನಗರಕ್ಕೆ ಬರ್ಬೇಕು. ಮತ್ತೆ ಬನ್ನಿ ಹೋಗೋಣ. ಈ ಕಡೆ ಬಣ್ಣ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಅಪಾರ್ಟ್ಮೆಂಟ್ ಯಾರಿಂದ ಪರಿಚಯ ಆಗಿ ಗೈಸ್, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಟೈಮ್ 12:22. ಬರೀ 20 ಶೀಟ್ ಹಾಕೋರು ಅಷ್ಟೇ. ಒಂದು 300 kg ಬರ್ಬೋದು. ನೋಡೋಣ, ಹೋಗೋಣ ಬನ್ನಿ. 12-13 ಕಿಲೋಮೀಟ್ರ್ ಆಯ್ತದೆ. ಒಂದು 800 ರೂಪಾಯಿ ಹೇಳೋಣ. ಲೋಡೇನಿಲ್ಲ. ಸ್ನೇಹಿತರೆ, ಇವಾಗ ಅನ್ಲೋಡು ಕಂಪ್ಲೀಟ್ ಆಗಿದೆ. ಇಲ್ಲೇ ಹೋಟ್ಲ್ ಹತ್ರ ಬಂದಿದ್ದೀನಿ. ಏನಾದ್ರು ತಿನ್ನೋಣ ಬನ್ನಿ. ಅದೈತೆ ನೋಡಿ ಹೋಟ್ಲು. ಏನಾದ್ರು ತಿನ್ನೋಣ ಬನ್ನಿ. ಹೋಟ್ಲಲ್ಲ, ಟೀ ಅಂಗಡಿ ಅದು. ಏನಾದ್ರು ತಿನ್ನೋಣ ಅಲ್ಲಿ ಬನ್ನಿ. ಹಲೋ ಹಲೋ ಸರ್, ಪೋಟರ್ ಬುಕ್ ಮಾಡಿದ್ದೀರಲ್ಲ? ಹೌದೌದೌದು. ಒಂದು ಮಂಚ ಇತ್ತಪ್ಪ ನಮ್ದು. ಹಾಂ, ನಮ್ಮ ಬಾಮೈದನ್ ಕೊಡ್ತಾ ಇದೀವಿ. ನಾವು ಮನೆ ಬದಲಾಯಿಸಿದ್ವಿ. ಆ ಮನೆ ಸಣ್ಣದು, ಹಾಗೆ ಅವ್ನು ತಗೊಂಡೋಗ್ತಾನೆ. ಹೊಸ್ಕೆರೆಹಳ್ಳಿ ಅವ್ನು ಬಿತ್ತಲ್ಲಿ ಬರ್ತಾನೆ ಹಿಂದ್ಗಡೆ. ಬರ್ತಾ ಇದ್ದೀನಿ. ಒಂದು 5 ನಿಮಿಷ ಬರ್ತಾ ಇದ್ದೀನಿ. ಅದಕ್ಕೆ ಪಿಕಪ್ಗೆ ಬರ್ತಾ ಇದ್ದೀನಿ. 5 ನಿಮಿಷ. RR ನಗರ ತಾನೆ ಪಿಕಪ್? ಹೌದೌದು, ಇಲ್ಲಿ ಅವನೇ ಆಮೇಲೆ ಸ್ಟೇಟ್ ಬ್ಯಾಂಕ್ ಬಂಡಿ ಪಕ್ಕ. ಸರಿ, ಆಯಿತು, ಬರ್ತಾ ಇದ್ದೀನಿ. ನಾಚೆ ರೋಡ್ ಆದ್ಮೇಲೆ ಬರುತ್ತಲ್ಲ ಸ್ಟೇಟ್ ಬ್ಯಾಂಕ್. ಹಾಂ, ಬರ್ತಾ ಇದ್ದೀನಿ. ಒಳಗೆ ಬರುತ್ತಾ ಸೆಲ್ಲರಲ್ಲಿ? ಇದು ಬೇಸ್ಮೆಂಟ್ಗೆ ಗಾಡಿ ನಿಮ್ದು ಇಲ್ಲ ಮೇಲೆ ಟಾಪ್ ಇದೆಯಾ? ಟಾಪ್ ಇದೆ, ಬೇಸ್ಮೆಂಟ್ಗೆ ಹೋಗಲ್ಲ. ಆಯ್ತು. ಗ್ರೌಂಡಲ್ಲೇ ಒಂದು ಮಂಚ ಎಲ್ಲ ಬಿಚ್ಚಿಟ್ಟಿದ್ದೀವಿ. ಸುಮ್ಮನೆ ಹಾಕೊಂಡು ಹೋಗೋದು. ಒಂದು ಅದಕ್ಕೆ ಸ್ನೇಹಿತರೆ, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. 5.4 ಕಿಲೋಮೀಟರ್ ಇದೆ ಡ್ರಾಪು. ಬನ್ನಿ ಹೋಗೋಣ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 4ನೇ ಆರ್ಡ್ರದು. ಪೋರ್ಟರಲ್ಲಿ 1ನೇ ಆರ್ಡ್ರ್ ಇವತ್ತು. ಸೈಡ್ಗೆ ಹಾಕೋಣ. ಇಲ್ಲೆಲ್ಲ ಜಾಗ ಯಾರ ಕಡೆ ಹೋಗ್ಬಿಟ್ಟು ನೋಡೋಣ ಯಾವ್ದಾರು ಆರ್ಡ್ರ್ ಬರ್ಬೋದು. 8 ಫೀಟ್ ಇದೊಂದೇ ಆರ್ಡ್ರ್ ಮಾಡಿದ್ದು. ಬೆಳಿಗ್ಗೆ ಒಂದು ಮಿಸ್ ಆರ್ಡ್ರ್ ಆಯಿತು, ಒಂದು ಆರ್ಡ್ರ್ ಮಾಡಿದೆ. 62 ಇದು ಸ್ಕೋರು 60 ಆಗೈತೆ. ಈಗ ಒಂದು ಮಿಸ್ ಆರ್ಡ್ರ್ ಆದಕ್ಕೆ 55 ಬಂದಿತ್ತು. ಇವಾಗ 60ಕ್ಕೆ ಬಂದೈತೆ. ನೋಡೋಣ
ನೋಡೋಣ ಇಲ್ಲೆಲ್ಲರೂ ಸೈಡ್ಗೆ ಹಾಕೋಣ. ಟಾಟಾ ಎ ಸಿ ಆನ್ ಮಾಡಿದ್ದೀನಿ. ಬಾಡಿಗೆ ಬಂದಿತ್ತು 1 more ಸ್ಟಾಪು ಬಾಣಸ್ಪಟ್ಟಿಗೆ. ನಾನು ಹಾಗೆ ಇಟ್ಕೊಂಡಿಲ್ಲ. ಕೆಂಪಾಪುರ ಅಗ್ರಹಾರ ಇದು ಪಿಕಪ್ಪೇ 4.5 ಕಿಲೋಮೀಟ್ರ್ ಐತೆ. ಯಾರೋ ಇಟ್ಕೊಂಡ್ರು. ನೋಡೋಣ ಬೇರೆ ಯಾವ್ದಾದ್ರು ಆರ್ಡ್ರು ಬರ್ಬೋದು. ಬರೋವರೆಗೂ ಅಲ್ಲೆಲ್ಲಾರು ಸೈಡ್ಗೆ ಹಾಕ್ಕೊಂಡು ಜಾಗ ಇರೋ ಕಡೆ ವೆಯ್ಟ್ ಮಾಡೋಣ ಬನ್ನಿ. ಸದ್ಯಕ್ಕೆ ಅಮೌಂಟು 2,300 ಪ್ಲಸ್ ಇದೊಂದು 500, 2,800 ಆಗಿದೆ 4 ಬಾಡಿಗೆ. ಬನ್ನಿ ಸ್ನೇಹಿತರೆ, ಟೈಮು 3 ಗಂಟೆ 3 ನಿಮಿಷ. ಪಿಕಪ್ಪು ಬಂದಿರೋದು 4 ಕಿಲೋಮೀಟ್ರು, 3.9, 654 ರೂಪಾಯಿ. ಡ್ರಾಪ್ ಇರೋದು ಕೆಂಪೇಗೌಡ ರೋಡ್, ಬನಶಂಕರಿ 6 ಬೆಂಗಳೂರು, ದಾಬಸ್ಪೇಟ್, ಕರ್ನಾಟಕ ಅಂತಿದೆ. ಅದಿರೋದು ಆರಾನಗರ ಚಂದ್ರಸಂದ್ರದಿಂದ ಒಳಗಡೆ ಇರೋದು ಬನಶಂಕರಿ 6 ದಾಬಸ್ಪೇಟ್ ಅಂತ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. 10-15 ನಿಮಿಷ ಆಗುತ್ತೆ. ಲೋಡಿಂಗು ಕಂಪ್ಲೀಟ್ ಆಗಿದೆ. 12 ಕಿಲೋಮೀಟ್ರ್ ತೋರಿಸ್ತಾ ಇದೆ ನೈಸ್ ರೋಡಲ್ಲಿ. ಹೋಗೋಣ ಬನ್ನಿ. ಅವಾಯ್ಡ್ ಟೋಲ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇರುತ್ತೆ. ಅದು 3 ತೋರಿಸ್ತಾ ಇದೆ, ಪರವಾಗಿಲ್ಲ. ಹೋಗೋಣ ಬನ್ನಿ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬತ್ತೈತೆ ನೋಡಿ. ಪಿಕಪ್ಪು 10 ಕಿಲೋಮೀಟ್ರು, ಕುಂಬ್ಳಗೋಡು ಪಿಕಪ್ಪು. ಅದು 2 more ಸ್ಟಾಪು. ಡ್ರಾಪ್ ಇರೋದು ಬಳೆಪೇಟೆನೋ. ಹಿಂಗೆ ಕೊಡ್ತಾನೆ ನೋಡಿ ಬಾಡಿಗೆನ. ಗೈಸ್, ಟೈಮು 5 ಗಂಟೆ ಆಯಿತು. ಬಾಡಿಗೆ ಎಲ್ಲೆಲ್ಲೋ ಬರ್ತಾವೆ ಪಿಕಪ್ಪೇ ಎಲ್ಲ ಬರ್ತವೆ. 8, 10, 12 ಕಿಲೋಮೀಟ್ರ್ ಪಿಕಪ್ ಬರ್ತವೆ. ಡ್ರಾಪು ಅಷ್ಟೇ ನಾಗವಾರ ಎಲ್ಲೆಲ್ಲ ಬರ್ತವೆ. ಪಿಕಪ್ ಈಗ ಒಂದು ಬಂದಿತ್ತು 8 ಕಿಲೋಮೀಟ್ರ್ ಪಿಕಪ್ ಇತ್ತು, ತಾತ್ಕುಣಿ ಪಿಕಪ್ಪು. ಡ್ರಾಪ್ ಇದ್ದು 9 ಇತ್ತು, ಅದ್ರ ಪಿಕಪ್ 8 ಕಿಲೋಮೀಟ್ರ್ ಇತ್ತು. ಅದಕ್ಕೆ ಎತ್ಕೊಂಡಿಲ್ಲ, ಬರೀ 700 ರೂಪಾಯಿ ಬಾಡಿಗೆ. ಇವಾಗ ಯಾವುದೋ ಬರ್ತೈತೆ 507 ರೂಪಾಯಿ. ಸುಭಾಸಿಪಾಳ್ಯ ಡ್ರಾಪ್ ಇರೋದು. ಎತ್ಕೊಬಿಡೋಣ. ಪಿಕಪ್ಪು 3.5 ಕಿಲೋಮೀಟ್ರ್ ಇದೆ. ಬನ್ನಿ ಎತ್ಕೊಬಿಡೋಣ. ಸುಭಾಸಿಪಾಳ್ಯ ಅಲ್ಲೇ ನಮ್ಮ ರೂಮ್ ಹತ್ರ ಬರೋದು ಡ್ರಾಪು. ಎತ್ಕೊಂಡಿದ್ದೀನಿ. ಇವಾಗ ಟೈಮು 5 ಗಂಟೆ. 507 ರೂಪಾಯಿ ಬಂದಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಎಷ್ಟು ಕಿಲೋಮೀಟ್ರು? 3.5 ಏನೋ ತೋರಿಸ್ತು. ಇವಾಗ ಮ್ಯಾಪ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಪಿಕಪ್ ಎಷ್ಟಿದೆ ಅಂತ. 3.6 ಇದೆ ಕರೆಕ್ಟಾಗಿ. ಆನ್ ದ ವೇ ಹಿಂಗೆ ಮುಂದೆ ಹೋಯ್ತಾ ಹಂಗೆ ಲೋಡ್ ಮಾಡ್ತಾ ಹಂಗೆ ಹೋಗೋದಷ್ಟೇ. ಹೋಗೋಣ ಬನ್ನಿ. ಲೋಡಿಂಗು ಎಲ್ಲ ಕಂಪ್ಲೀಟ್ ಆಯಿತು. 6.5 ಕಿಲೋಮೀಟ್ರ್ ತೋರಿಸ್ತಾ ಇದೆ ಡ್ರಾಪು. ಆದರೆ ಅಲ್ಲಿ ರೈಲ್ವೆ ಗೇಟ್ ಅಂಡರ್ ಪಾಸ್ ಐತೆ, ಅಲ್ಲಿ ಹೋಗಲ್ಲ. ಬಳಸ್ಕೊ ಹೋಗ್ಬೇಕು. ನಮ್ಮ ರೂಮ್ ಕಡೆ ರೈಲ್ವೆ ಗೇಟ್ ಸಿಗ್ತದಲ್ಲ, ಅಲ್ಲಿಂದ ಹೋಗ್ಬೇಕು. 1 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ರೂಮ್ ಕಡೆ ಬಿದ್ದೈತೆ ಹೆಂಗೋ ಬಾಡಿಗೆ. ಸ್ನೇಹಿತರೆ, ಅಂದೋಡೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ರೂಮ್ ಕಡೆಗೆ. ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ ಆಗೋದು ನಮ್ಮ ರೂಮ್ ಹತ್ರಕ್ಕೆ. ಡ್ಯೂಟಿ ಆನಲ್ಲಿ ಐತೆ. ಇವಾಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ನೋಡೋಣ, ಲೋಕಲ್ ಬಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀನಿ. ಟೋಟಲು ಅರ್ನಿಂಗ್ಸ್ ಬಂದು 3,767 ರೂಪಾಯಿ ಆಗಿದೆ. ಇವಾಗ ಕಿಲೋಮೀಟ್ರ್ ಬಂದು 89 ಓಡಿದೆ. ಅವರೇಜು 90 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ರೂಮ್ ಹತ್ರ ಹೋದ್ರೆ ಇವಾಗ ಒಂದು 700 ರೂಪಾಯಿ, ಒಂದು 650 ರೂಪಾಯಿ ಡೀಸಲ್ಲು, 200 ರೂಪಾಯಿ ಖರ್ಚು. ಉಳಿದಿದ್ದು 2,900 ರೂಪಾಯಿ ಅಂತ ಅಂದ್ಕೊಳ್ಳಿ. ಇವತ್ತಿಂದ ಉಳಿದಿರೋದು 100 ರೂಪಾಯಿ ಕಮ್ಮಿ 3,000 ಉಳಿದಿದೆ ಇವತ್ತಿಂದು. ಟೈಮ್ ಇವಾಗ 6 ಗಂಟೆ 7 ನಿಮಿಷ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ 7 ಗಂಟೆ 8 ಗಂಟೆ ಅಷ್ಟೇ ಬಾಡಿಗೆ ಹೋಗಿದ್ದು ಪಿಕಪ್ಗೆ. 8 ಗಂಟೆಯಿಂದ ಇಲ್ಲಿಗೆ 10 ಅವರ್ ಕಂಪ್ಲೀಟ್ ಆಗಿದೆ. 10 ಅವರ್ಗೆ ಎಷ್ಟು ಸಂಪಾದನೆ ಆಗಿದೆ. ಮತ್ತೆ ಸಿಗೋಣ ಮುಂದಿನ ದಾಗು ನಾಳೆ ಮತ್ತೆ ಅಂತ ಹೇಳ್ತಾ ಇವತ್ತಿನ ದಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಯಾವ್ದಾರ ಲೋಕಲ್ ಡ್ಯೂಟಿ ಬಂದರೆ ಹೇಳ್ತೀನಿ.
ಇಲ್ಲಾಂದರೆ ಇವತ್ತಿಂದ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಟೈಮು 6:35. ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡ್ಕೊಂಡು ಸ್ನಾನ ಗೀನ ಮಾಡೋಣ ಅಂದ್ಬಿಟ್ಟು ರೂಮ್ ಕಡೆ ಹೊರಟೆ. ಅಲ್ಲಿಂದ ಟೀ ಕುಡ್ಕೊಂಡು ಫೋನ್ ಮಾಡಿದರು ಕಸ್ಟಮರ್ ಒಬ್ಬರು. ಸುಮಾರು ದಿನ ಆಗಿತ್ತು ಬಾಡಿಗೆ ಹೋಗಿ, ಮಧುಗಿರಿ ಪಾಗಡೆ ಎಲ್ಲ ಹೋಗ್ತಿದ್ನಲ್ಲ, ಅವರು ಫೋನ್ ಮಾಡಿದರು ಬಾಡಿಗೆ ಐತೆ ಮಂಡ್ಯಾಗೆ ಅಂದ್ಬಿಟ್ಟು. ಇವಾಗ ಅದಕ್ಕೆ ಗಾಡಿ ಎತ್ಕೊಂಡು ಹೊರಟಿದ್ದೀನಿ ಇವಾಗ ಪಾರ್ಕಿಂಗಿಂದ. 0 ಮಾಡಿಬಿಟ್ಟಿದ್ದೀನಿ ಕಿಲೋಮೀಟ್ರು. ಇದು ಎಷ್ಟು ಉಳಿತು ಅಂತ ಸಪ್ರೇಟ್ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಅದು 2,900 ಉಳಿದಿದೆ. ಇದೆಷ್ಟು ಉಳಿತು ಅಂತ ಹೇಳ್ತೀನಿ ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ. ಇವಾಗ ಹೋಗೋಷ್ಟರಲ್ಲಿ 7 ಗಂಟೆ, ಲೋಡಾಗಕ್ಕೆ ಅರ್ಧ ಗಂಟೆ, 7:30. ಮಂಡ್ಯ ಹೋಗೋಷ್ಟರಲ್ಲಿ ಒಂದು 9:30 10 ಗಂಟೆ ಆಯ್ತದೆ. ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ 11:30 ಆಗುತ್ತೆ. ನೀವು ಹೋಗೋಣ, ಏನು ಇಲ್ಲ ಹಂಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಡೈರೆಕ್ಟು ಹೋಗೋಣ ಊರ ಕಡೆಗೆ, ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಬರೋಣ. ನಾಳೆ ಶುಕ್ರವಾರ, ಶನಿವಾರ ಆಗಿದೆ, ರಜಾನೆ ಮಾಡಿಬಿಡ್ಬೇಕಾಗೆ. ಶುಕ್ರವಾರ ಬರೋಣ, ಹೋಗಿದ್ದು ಬರೋಣ. ಬನ್ನಿ, ಭಾನುವಾರ ಬೇಕು ನೋಡೋಣ, ಬೇಕಾದ್ರೆ ಹೋಗೋದ ಬೇಡ ಅಂತ ಯೋಚನೆ ಮಾಡೋಣ. ಸ್ನೇಹಿತರೆ, ಇವಾಗ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಅದೇ ನೋಡಿ ಲೋಡಿಂಗ್ ಪಾಯಿಂಟ್. ಬೇರೆ ಗಾಡಿ ಲೋಡ್ ಮಾಡ್ತಾರೆ. ಆ ಗಾಡಿ ಲೋಡ್ ಆದ ತಕ್ಷಣ ಗಾಡಿಯಲ್ಲಿ ಹಾಕ್ಬೇಕು, ಅವರು ಲೋಡ್ ಮಾಡ್ತಾರೆ. ಅಲ್ಲಿರೋ ಮೂಟೆಗಳು ಲೋಡ್ ಮಾಡ್ತಾರೆ. ಗಾಡಿ ಲೋಡಲ್ಲಿ ಆಮೇಲೆ ಹಾಕೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 90 ಕಿಲೋಮೀಟ್ರ್ ತೋರಿಸ್ತಾ ಇದೆ ಮಂಡ್ಯಗೆ. ಅಮೌಂಟು 4,100 ರೂಪಾಯಿ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. 1.5 ಅವರ್ 1.25 ಅವರ್ ತೋರಿಸ್ತಾ ಇದೆ. ಹಾಂ, ಸ್ನೇಹಿತರೆ, ಟೈಮು 9:28. ಅನ್ಲೋಡೆಲ್ಲ ಕಂಪ್ಲೀಟ್ ಆಗಿದೆ. ಹೊರಟಿದ್ದೀನಿ ಇವಾಗ ಊರ ಕಡೆಗೆ. ಇಲ್ಲಿಂದ 50 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೆ. ಹೋಗೋಣ ಬನ್ನಿ, ಹೋಗ್ಬಿಟ್ಟು ಬೆಳಗ್ಗೆ ಹೋಗೋಣ. ಇವತ್ತಿಂದ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ 4,200 ರೂಪಾಯಿ ಕೊಟ್ಟವ್ರೆ ಅಮೌಂಟು. ಅದರಲ್ಲಿ ಅಪ್ ಆ್ಯಂಡ್ ಡೌನು ಲೆಕ್ಕ ಮಾಡ್ಕೊಳ್ಳಿ ನೀವೇ. ಒಂದು 200 ಕಿಲೋಮೀಟ್ರಿಗೆ ಲೆಕ್ಕ ಮಾಡ್ಕೊಳ್ಳಿ. ಕುಂಬ್ಳಗಳಿಗೆ ಹೋದರೆ 200 ಅಂದ್ಕೊಳ್ಳಿ. 200 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಲೆಕ್ಕ ಮಾಡೋಣ. ಬಂದಿರುತ್ತೆ ಮೈಲೇಜು. ಆಮೇಲೆ 1,226 ರೂಪಾಯಿ ಇದದು. ಉಳಿದಿದ್ದು 3,000 ಉಳಿತಿದ್ರಲ್ಲಿ. ಬೆಳಗ್ಗೆ 2,900 ಉಳಿತು. ಟೋಟಲ್ಲು 5,900 ರೂಪಾಯಿ ಇವತ್ತಿನ ಉಳಿತಾಯ. 5,900 ರೂಪಾಯಿ. ಬನ್ನಿ ಹೋಗೋಣ.